ಇಷ್ಟ ಇಲ್ಲದೆ ಇರೋದಕ್ಕೂ ಸೋಮಾರಿತನಕ್ಕೂ ಸಂಬಂಧ ಇರುತ್ತಲ್ವಾ? ನಮ್ಗೆ ಇಷ್ಟ ಇಲ್ದಿದ್ದ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮನ್ಸು ಬೇಡ ಬೇಡ ಅಂತಾನೆ ಇರುತ್ತೆ. ಈಗ ಲಕ್ಕಿನ ನೀವು ಲಾಯರ್ ಆಗ್ಬೇಕು ಅಂತ ಹೇಳಿದ್ರಿ, ನಿಮ್ ಫ್ರೆಂಡ್ ಹತ್ರನೇ ಕಳ್ಸಿದ್ರಿ, ಏನಾಯ್ತು? ಅವನ್ಗಲ್ಲಿ ಹೋಗಕ್ಕೆ ಇಷ್ಟ ಇರ್ಲಿಲ್ಲ, ಅವನಲ್ಲಿ ಹೋಗ್ಲಿಲ್ಲ, ಆದ್ರಿಂದ ನಿಮ್ ತಾನೇ ಅವಮಾನ ಆಯ್ತು. ಅನು, ನಾನು ಅವನಿಗೆ ಯಾಕೆ ಲಾಯರ್ ಆಗು ಅಂತ ಇದ್ದೀನಿ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ ಮಲ್ಕೋ. ನೀವ್ ಇನ್ನೊಂದ್ ಸ್ವಲ್ಪ ಹೊತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ನ ಮನ್ಸಿಗೆ ಇನ್ನೊಂಚೂರು ಸಮಾಧಾನ ಸಿಗುತ್ತೆ ಮಾವ. ನೀವ್ ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಮಾವ. ನೀವ್ ಅಪ್ಪ ಅಮ್ಮಗ ಮುನ್ಸ್ಕೊಂಡ್ರೆ ನನಗೂ ಕಷ್ಟ ಆಗತ್ತೆ. ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಬಯಸೋಳು ನಾನು. ನೀವ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ನಾನು ಖುಷಿಯಾಗಿರ್ಬೇಕು ಅಂತಂದ್ರೆ ನಾನು ಹೇಳ್ದ ಕೇಳೋನ್ಗೆ. ಒಬ್ರು ಹೇಳ್ದಾಗೆ ಮತ್ತೊಬ್ರು ಕೇಳ್ಕೊಂಡಿದ್ರೆ ಇಬ್ರು ಹೇಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ? ನೀವ್ ಹೇಳ್ದಾಗ ಅವ್ನ್ ಕೇಳಿದ್ರೆ ನೀವ್ ಸಂತೋಷವಾಗಿರ್ತೀರಾ, ಅವ್ನ್ ಬೇಜಾರ್ ಮಾಡ್ಕೋತಾನೆ. ಅವ್ನ್ ಹೇಳ್ದಾಗ ನೀವ್ ಕೇಳಿದ್ರೆ ಅವ್ನ್ ಸಂತೋಷವಾಗಿರ್ತಾನೆ, ನೀವ್ ಬೇಜಾರ್ ಮಾಡ್ಕೋತೀರಿ. ಅಂದ್ರೆ ಒಂದ್ ಅವಕಾಶ ಕೊಡಿ ಮಾವ ಪ್ಲೀಸ್. ಲಕ್ಕಿ ಬೇರೆ ಏನೋ ಮಾಡ್ಬೇಕು ಅಂತಿದ್ದಾನೆ, ಅದು ನಿಮ್ಗೆ ಇಷ್ಟ ಇಲ್ಲದೆ ಇರೋದೇ ಆಗಿರ್ಬೋದು. ಅವ್ನು ಏನ್ ಬೇಕಾದ್ರೂ ಮಾಡ್ಕೋಬಹುದು, ನನಗೇನಂತೆ? ಹಾಗೆ ಹೇಳಿದ್ರೆ ಅವ್ನು ಸಂತೋಷವಾಗಿ ಕೆಲಸ ಮಾಡಕ್ಕಾಗತ್ತಾ ಹೇಳಿ? ನೀವು ಬೆನ್ ತಟ್ಟಿ ಮಾಡು ಮಗನೆ ಅಂದ್ರೆ ಖುಷಿಯಿಂದ ಮಾಡ್ತಾನೆ. ಹಾಗೆ ಮಾಡಿ ಗೆದ್ರೆ ನಿಮ್ಗೆ ತಾನೇ ಗೌರವ, ನಿಮ್ ಗೆಲುವು ತಾನೇ ಅದು. ನನಗ್ ಗೊತ್ತು ಇದನ್ನೆಲ್ಲ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ, ಆದ್ರೆ ಲಕ್ಕಿಗ ಅಧಿಕಾರ ಇದೆ. ನಿಮ್ ಮಗ ಮಾವ ಮೊದಲನೇ ಸಲ ತನ್ಗೇನ್ ಇಷ್ಟ ಅಂತ ಬಾಯ್ ಬಿಟ್ಟು ಹೇಳಿದಾನೆ. ಒಪ್ಕೊಳ್ಳಿ ಮಾವ, ಮುಂದೆ ಒಂದ್ ಚಾನ್ಸ್ ಕೊಟ್ಟು ನೋಡಿ, ಗೆದ್ರೆ ಸಂತೋಷ ಪಡಿ. ಇಲ್ಲದೆ ಇದ್ರೆ ಹೇಗಿದ್ರು ನೀವು ಇಷ್ಟಪಟ್ಟಿರೋ ಹಾಗೆ ಲಾಯರ್ ಆಗೋದಿದ್ದೇ ಇದೆ ಅಲ್ವಾ?